ಗದಗ ಬೆಟಗೇರಿ ನಗರಸಭೆ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನಗರಸಭೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ವಿಜಯ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಯಿತು, ಪರಿಶೀಲನೆ ಕೂಡ ನಡೆಸಲಾಯಿತು. ಬಹಳ ಪ್ರಮುಖವಾಗಿ ಈ ನೀರಿನ ಸಮಸ್ಯೆ, ಬೀದಿ ದೀಪ ನಿರ್ವಹಣೆ ಸೇರಿ ಹತ್ತಾರು ಆರೋಪವನ್ನ ಕೇಳಿ ಬರ್ತಾ ಇದೆ ಈ ನಗರಸಭೆ ಮೇಲೆ. ಸೊ ಈ ದೂರುಗಳ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಯಿತು. ಗದಗ ಹಾಗೆ ಧಾರವಾಡ ಲೋಕಾಯುಕ್ತ ಅಧಿಕಾರಿಗಳಿಂದ ಕಲಾಶ್ ನಗರಸಭೆ ಕಂದಾಯ ಇಂಜಿನಿಯರ್ ವಿಭಾಗದಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನು ನಡೆಸಲಾಯಿತು. ಗದಗ ಬೆಟಗೇರಿ ನಗರಸಭೆ ಒಳಗೆ ಸುಮಾರು ವಾಣಿಜ್ಯ ಮಳಿಗೆಗೆ ಸಂಬಂಧಪಟ್ಟಂಗೆ ಸುಮಾರು 8 ಕೋಟಿ ರೂಪಾಯಿ ಆರೋಪದಡಿ ನಾವು ಭ್ರಷ್ಟಾಚಾರದಡಿ ಇವತ್ತು 2022 ಪ್ರಕರಣ ದಾಖಲು ಮಾಡಿದ್ವಿ. ಇವತ್ತು ಅದರ ಪರವಾಗಿನೂ ಬಂದಿರಬಹುದು ಅಥವಾ ಸುಮಾರು ಪ್ರಕರಣಗಳು ದಾಖಲಾಗಿದ್ದಾವೆ, ಅದರ ಪರವಾಗಿನೂ ಬಂದಿರಬಹುದು. ಈ ತರ ದಾಳಿಗಳು ಪದೇ ಪದೇ ನಡೀತಾ ಇರಬೇಕು. ಯಾಕಂತಂದ್ರೆ ಅಧಿಕಾರಿಗಳಿಗೆ ಎಚ್ಚರಿಕೆ ಗಂಟೆ ಕೊಡಬೇಕಂತಂದ್ರೆ ಈ ತರ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ರೇ ಅವರಿಗೆ ಸ್ವಲ್ಪ ಎಚ್ಚರಿಕೆ ಗಂಟೆಗಳಿರುತ್ತೆ. ಏನು ಕಂದಾಯ ವಿಭಾಗದಲ್ಲಿ 411 ಮಳಿಗೆಗಳು ಏನಿದಾವಲ್ಲ, ಗದಗ ಬೆಟಗೇರಿ ನಗರ ಸಂಬಂಧಪಟ್ಟಂಗೆ 411 ಮಳಿಗೆಗಳಿಗೆ ಸುಮಾರು 5 ಅಥವಾ 10 ವರ್ಷಕ್ಕೆ ಲೀಸ್ಗಳನ್ನು ತಗೊಂಡಿರ್ತಾರೆ. ಸಾರ್ವಜನಿಕರು ಪ್ರತಿ ತಿಂಗಳು ಬಾಡಿಗೆಗಳನ್ನ ತಪ್ಪದೇ ಕಟ್ತಾ ಬಂದಿದ್ದಾರೆ. ಆ ಕಟ್ಟಿದಂತ ಬಾಡಿಗೆನ ನಗರಸಭೆ ಅಧಿಕಾರಿಗಳು ಡಿಮ್ಯಾಂಡ್ ರಿಜಿಸ್ಟರ್ ನಲ್ಲಿ ಮೇಂಟೈನ್ ಮಾಡದೆ, ಅದನ್ನ ಡಿಮ್ಯಾಂಡ್ ರಿಜಿಸ್ಟರ್ ನಲ್ಲಿ ಅದನ್ನ ದಾಖಲೆ ಮಾಡಲಾರದೆ ಇವರು ಸ್ವಂತಕ್ಕೆ ಬಳಕೆ ಮಾಡಿಕೊಂಡು ಇವತ್ತು ಡಿಮ್ಯಾಂಡ್ ರಿಜಿಸ್ಟರ್ ಕೇಳಿದ್ರೆ ಡಿಮ್ಯಾಂಡ್ ರಿಜಿಸ್ಟರ್ ನಲ್ಲಿ ಆ ದುಡ್ಡೇ ದಾಖಲಾಗಿರಂಗಿಲ್ಲ. ಈ ತರ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಇವತ್ತು ಗದಗ ಬೆಟಗೇರಿ ನಗರಸಭೆಗಳಲ್ಲಿ ಅಧಿಕಾರಿಗಳು ಮಾಡಿದರೆ. ಅಂತ ದಾಖಲಾತಿಗಳನ್ನ ತಗೊಂಡು ಹೋಗಬೇಕು, ಅಂತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೋಬೇಕಂತಂದು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಗದಗ ಬೆಟಗೇರಿ ನಗರಸಭೆ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ನಾವಿವಾಗ ಗದಗ ಬೆಟಗೇರಿ ನಗರಸಭೆ ಕಚೇರಿಯಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಗದಗ ಬೆಟಗೇರಿ ನಗರಸಭೆ ವಿವಿಧ ಇಲಾಖೆಗಳಲ್ಲಿ ಕೂಡ ಇಲ್ಲಿಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರುಗಳು ಕೂಡ ಬಂದಿದ್ವು. ಏನು ನಗರಸಭೆ ಅಧಿಕಾರಿಗಳು ಸರಿಯಾಗಿ ಕೆಲಸಗಳನ್ನು ಮಾಡ್ತಾ ಇಲ್ಲ, ಮತ್ತು ಕಂದಾಯ ಇಲಾಖೆ ಆಗಿರ್ಬೋದು, ಬೀದಿ ದೀಪ ನಿರ್ವಹಣೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಸರಿಯಾಗಿ ಆಗ್ತಾ ಇಲ್ಲ. ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಕೂಡ ನಡೆದಿದ್ದಾವೆ ಅಂತ ಹೇಳಿ ದೂರು ಸಲ್ಲಿಸಿದ್ರು. ಆ ಹಿನ್ನೆಲೆಯಲ್ಲಿ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ತೆಗೆದುಕೊಂಡು ಬಂದು ಏನು ಡಿವೈಎಸ್ಪಿ ವಿಜಯ್ ಬಿರಾದರ್ ನೇತೃತ್ವದಲ್ಲಿ ಸುಮಾರು 6 ಅಧಿಕಾರಿಗಳು ಮತ್ತು 15ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೂಡ ಇಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಈ ಸಾಕಷ್ಟು ಲೋಪಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಅಧಿಕಾರಿಗಳು ಹೇಳುವ ಪ್ರಕಾರ ಏನು ಹಾಜರಾತಿ ಪುಸ್ತಕದಲ್ಲಿ ಸರಿಯಾಗಿ ಸಹಿಗಳನ್ನು ಕೂಡ ಮಾಡಿಲ್ಲ, ಮತ್ತೆ ಏನು ಬೀದಿ ದೀಪ ನಿರ್ವಹಣೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ರಸ್ತೆ ಸಮಸ್ಯೆ ಆಗಿರ್ಬೋದು, ಹೀಗೆ ಸರಿಯಾಗಿ ಕಾಮಗಾರಿಗಳು ಕೂಡ ಆಗ್ತಾ ಇಲ್ಲ. ಸಾಕಷ್ಟು ವಿಳಂಬ ಕೂಡ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರುಗಳು ಬಂದಿದ್ದು. ಆ ದೂರಿನ ಹಿನ್ನೆಲೆಯಲ್ಲಿ ಇವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಖಲಾತಿಗಳನ್ನು ಪರಿಶೀಲನೆ